ಧ್ಯಾನ ಮಾಡುವುದಕ್ಕಾಗಿ ನಾವು ಬಂದಿದ್ದೇವೆ ಸ್ವಾಮಿ. ತಲೆಬಾಗಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನ ನೀನು ಹೇಳುವಾಗಿ ಆಶೀರ್ವಾದ ಮಾಡು. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆಗಳು ನಿಮ್ಮೊಬ್ಬರಿಗೇ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಜೂಮ್ ಮೀಟಿಂಗ್ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಈ ಒಂದು ದಿನದ ಒಂದು ತಲೆಬರಹ, ಈ ಒಂದು ದಿನಕ್ಕೆ ಧ್ಯಾನಕ್ಕಾಗಿ ತೆಗೆದುಕೊಂಡಂತ ದೇವರ ವಾಕ್ಯವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಧೈರ್ಯದಿಂದ ಸಾಕ್ಷಿಯಾಗಿರ್ರಿ ಎಂಬುದಾಗಿ ಈ ಒಂದು ದಿನದ ತಲೆಬರಹ ಆಗಿದೆ. ಮತ್ತೆ ಧ್ಯಾನಕ್ಕಾಗಿ ತೆಗೆದುಕೊಂಡಂತ ವಾಕ್ಯ ಭಾಗವು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ ವಚನ 8ರಿಂದ 20ರವರೆಗೆ ನಾವು ಧ್ಯಾನ ಮಾಡೋಣ. ಇಲ್ಲಿ ವಿಶೇಷವಾಗಿ ಧೈರ್ಯದಿಂದ ಸಾಕ್ಷಿಯಾಗಿರ್ರಿ ಎಂಬುದಾಗಿ ಈ ಮಾತು ಬಹಳ ಒಂದು ಧೈರ್ಯವನ್ನ ನೀಡುವಂಥದ್ದು ಮತ್ತು ಸೇವಕರಿಗೆ ಬಹಳ ಒಂದು ಉತ್ತೇಜನವನ್ನ ತರುವಂತ ಮಾತಾಗಿದೆ. ಇಲ್ಲಿ ವಿಶೇಷವಾಗಿ ಎಫೆಸ ಸಭೆಯ ಕುರಿತು ಪೌಲನು ಮಾಡಿದಂತ ಒಂದು ಉತ್ತಮವಾದಂತ ಸೇವೆಯ ಕುರಿತು ಇಂದು ನಾವು ಧ್ಯಾನ ಮಾಡೋಣ. ಪೌಲನು ಎಫೆಸ ಸಭಾಮಂದಿರದಲ್ಲಿ 3 ತಿಂಗಳು ಅಲ್ಲೇ ದೇವರ ರಾಜ್ಯದ ವಿಷಯದ ಕುರಿತು ವಾದಿಸುತ್ತಾ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಜನರನ್ನ ಒಡಂಬಡಿಸುತ್ತಾ ಧೈರ್ಯದಿಂದ ಮಾತಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೋಡ್ರಿ, ಸತತವಾಗಿ ಆತನ ಏನ್ ಮಾಡ್ತಾನಂದ್ರೆ 3 ತಿಂಗಳು ಅಲ್ಲೇ ಇದ್ದು ಎಫೆಸದಲ್ಲಿ ಇದ್ದುಕೊಂಡು ಒಂದು ದೇವರ ರಾಜ್ಯದ ಕುರಿತು ಎಲ್ಲರ ಒಡಂಬಡುವಂತೆ, ಎಲ್ಲರನ್ನ ಮನವೊಲಿಸುವಂತೆ, ಎಲ್ಲರಿಗೋಸ್ಕರ ಆತನಲ್ಲಿ ವಾದಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲದೆ ಜನರ ಒಂದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವರು ತಮ್ಮ ಮನಸ್ಸನ್ನ ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಆತನು ದೇವರ ವಿಷಯವಾಗಿ ಹೇಳುವಾಗ ಒಂದು ಗುಂಪು ಏನ್ ಮಾಡ್ಬಿಡುತ್ತಂದ್ರೆ ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ತಾರಂತೆ. ಕಠಿಣ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ ಈತನ ಮಾತನ್ನ ಕೇಳೋದಿಲ್ಲ, ಈತನ ಹೇಳುವಂಥದ್ದು ತಪ್ಪು, ಈತನ ಏನೋ ಒಂದು ಹೇಳ್ತಾ ಇದ್ದಾನೆ, ಈತನ ಮಾರ್ಗವು ಕೆಟ್ಟದ್ದೆಂದು ಅವ್ರು ಏನ್ ಮಾಡ್ತಾರಂದ್ರೆ ಅವರೇ ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡು ಅವ್ರೇನ್ ಮಾಡ್ತಾರಂದ್ರೆ ಈತನ ಒಂದು ಸುವಾರ್ತೆಗೆ ಅವರು ಕಿವಿ ಕೊಡ್ತಾ ಇಲ್ಲ. ಹಾಗಂತ ಪೌಲನು ಸಹ ಇವರು ನಮ್ಮ ಒಂದು ಸುವಾರ್ತೆಗೆ ಕಿವಿ ಕೊಡ್ತಾ ಇಲ್ಲ, ಇವರು ತಮ್ಮದೇ ಆದಂತ ಕೆಲಸದಲ್ಲಿ ಇವರು ಇದ್ದಾರೆ ಅಂತೇಳಿ ಪೌಲನು ಸಹ ಸುಮ್ಮನೆ ಅವ್ರನ್ನ ಬಿಡ್ಲಿಲ್ಲ. ಆತನು ಎಡಬಿಡದೆ ಪ್ರತಿದಿನ ಪ್ರಯತ್ನ ಮಾಡ್ತಾ ಅವ್ರ ಜೊತೆಗೆ ವಾದಿಸುತ್ತಾ ಒಂದು ಸಾರಿ ಏನ್ ಮಾಡ್ತಾರಂದ್ರೆ ತಮ್ಮ ಶಿಷ್ಯರನ್ನ ಬೇರ್ಪಡಿಸಿಕೊಂಡು ತುರನನ ತರ್ಕ ಶಾಲೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಸತತವಾಗಿ 2 ವರ್ಷ ಈ ಕಾರ್ಯವನ್ನ ಅವ್ರು ಮಾಡ್ತಾನೆ ಇರ್ತಾರೆ. ಒಂದು ದಿವಸ ಬಿಡದೆ ಪ್ರತಿ 2 ವರ್ಷ ಸತತವಾಗಿ ಆ ಒಂದು ತುರನನ ತರ್ಕ ಶಾಲೆಯಲ್ಲಿ ಏನ್ ಮಾಡ್ತಾರಂದ್ರೆ ವಾದಿಸ್ತಾ ಇರ್ತಾರಂತೆ ಯಾವಾಗ್ಲೂ ಪೌಲ ಬಂದ್ಬಿಟ್ಟು. ಯಾಕಂದ್ರೆ ದೇವರ ವಾಕ್ಯವು ಅಷ್ಟು ಅಮೂಲ್ಯವಾಗಿದೆ, ದೇವರ ರಾಜ್ಯವು ಕೂಡ ಅಷ್ಟು ಒಂದು ಅಮೂಲ್ಯವಾದಂತ ಒಂದು ಸಂಗತಿ ಆಗಿದೆ, ಇದನ್ನ ನೀವು ತಿಳಿದುಕೊಳ್ಳ್ರಿ ಎಂಬುದಾಗಿ ಪೌಲನು ಧೈರ್ಯದಿಂದ ಎಫೆಸ ಸಭೆಯಲ್ಲಿ ಮಾತನಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೇವರ ವಾಕ್ಯ ಹೇಳ್ತಾ ಇದೆ, ಆತನಲ್ಲಿ ಇದ್ದುಕೊಂಡು ಎಲ್ಲವದನ್ನ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಅದೇ ರೀತಿಯಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ಇಸ್ರಾಯೇಲರಿಗೆ ದೇವರು ಒಂದು ಮಾತನ್ನ ಹೇಳ್ತಾನೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನ ಬಲಪಡಿಸ್ತೇನೆ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಕೊಡುವಂತ ಒಂದು ವಾಗ್ದಾನದ ವಚನವಾಗಿದೆ. ಯಾಕಂದ್ರೆ ದೇವರ ರಾಜ್ಯದ ಕುರಿತು ದೇವರ ವಿಷಯದ ಸುವಾರ್ತೆಯನ್ನು ಸಾರುವಾಗ ಸೇವಕರಿಗೆ ದೇವರೇ ಮುಂಬಲವಾಗಿ ಆತನು ಸರ್ವಶಕ್ತನಾಗಿ ಎಲ್ಲಾ ಕಾರ್ಯವನ್ನ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದನ್ನ ಇಲ್ಲಿ ಪೌಲನು ಎಲ್ಲಾ ಒಬ್ಬ ಸೇವಕರಿಗೆ ದೃಢಪಡಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಪೌಲನಿಗೆ ಆಲ್ರೆಡಿ ಅವನಿಗೆ ಬಹಳ ಧೈರ್ಯ ಇತ್ತು, ಆತನು ಧೈರ್ಯಶಾಲಿ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ಮೇಲೆ ಆತನು ಇನ್ನೂ ಹೆಚ್ಚು ಧೈರ್ಯವಂತನಾಗಿ ಆತನಲ್ಲಿರುವವರಿಗಿಂತ ನಮ್ಮಲ್ಲಿರುವವರಿಗಿಂತ ಆತನಲ್ಲಿರುವವರು ಹೆಚ್ಚಿನವರು ಎಂಬುದಾಗಿ ಹೇಳುವ ರೀತಿಯಲ್ಲಿ ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದು ಪೌಲನು ಆತನು ನೆನೆಸಿಕೊಂಡು ಉತ್ತಮವಾದ ಸೇವೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಚನ
ಅಲ್ಲಿ 2 ವರ್ಷ ಸತತವಾಗಿ ಆ ಒಂದು ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಆ ಗ್ರೀಕರು, ಯಹೂದ್ಯರು ಈತನು 2 ವರ್ಷಗಳ ಕಾಲ ಸತತವಾಗಿ ಆತನು ವಾದಿಸುತ್ತಾ ಆ ಒಂದು ತರ್ಕ ಶಾಲೆಯಲ್ಲಿ ಆತನು ಮಾಡುವ ಕಾರ್ಯವನ್ನ ನೋಡಿ ಅಲ್ಲಿರುವಂತ ಗ್ರೀಕರು ಮತ್ತು ಯಹೂದ್ಯರು ಕರ್ತನ ವಾಕ್ಯವನ್ನ ಕೇಳಿದರು ಎಂಬುದಾಗಿ. ನೋಡ್ರಿ, 1 ತಿಂಗಳಲ್ಲ 2 ತಿಂಗಳಲ್ಲ, ಇವ್ರು ಏನಪ್ಪ ಈ ಜನ ಇವ್ರು ಏನು ಕೇಳಲ್ಲ ಬಿಡು ಅಂತೇಳಿ ಆತನು ಬಿಟ್ಟು ಹೋಗ್ಲಿಲ್ಲ. ಸತತವಾಗಿ 2 ವರ್ಷಗಳ ಕಾಲ ಪರಿಶ್ರಮದಿಂದ ಆತನಿಗೆ ದೇವರು ಕೊಡುವ ಒಂದು ಉತ್ತರ ಏನಂದ್ರೆ, ಅಲ್ಲಿರುವಂತ ಗ್ರೀಕರು, ಯಹೂದ್ಯರು ಕರ್ತನ ವಾಕ್ಯವನ್ನ ಕೇಳಿದರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಯಪಡಿಸ್ತಾ ಇದೆ. ದೇವರಲ್ಲಿ ಒಂದು ಅದ್ಭುತ ಕಾರ್ಯವನ್ನ ಮಾಡುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ವಚನ 11-12ರಲ್ಲಿ ಮತ್ತೆ ದೇವರು ಒಂದು ಪೌಲನ ಕೈಯಿಂದ ಒಂದು ವಿಶೇಷವಾದ ಮಹತ್ ಕಾರ್ಯವನ್ನ ನಡೆಸುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜನರು ಎಲ್ಲ ಸೇರ್ಕೊಂಡು ಪೌಲನ ಮೈ ಮೇಲಿದ್ದಂತ ಕೈ ವಸ್ತ್ರವನ್ನ, ಉಡಿ ವಸ್ತ್ರಗಳನ್ನ ತಂದು ಅಲ್ಲಿ ಏನ್ ಮಾಡ್ತಾರಂದ್ರೆ, ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೀತಾ ಇದೆ. ಏನ್ ಮಾಡ್ತಾರಂದ್ರೆ, ಅವರೆಲ್ಲ ಬಟ್ಟೆಗಳನ್ನ ತಂದು ರೋಗಿಗಳ ಮೇಲೆ, ದೆವ್ವ ಹಿಡಿದವರ ಮೇಲೆ ಹಾಕುವಂತ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ದೆವ್ವಗಳು ಬಿಟ್ಟು ಹೋಗ್ತಾ ಇದಾವೆ, ಇರುವಂತ ರೋಗಗಳು ವಾಸಿ ಆಗ್ತಾ ಇದಾವೆ. ಇದು ಅಲ್ಲಿ ದೇವರು ಮಾಡುವಂತ ಪೌಲನ ಮುಖಾಂತರ ದೊಡ್ಡ ಅದ್ಭುತ ಕಾರ್ಯವಾಗಿದೆ. ದೇವರನ್ನ ಹೆಸರಿನ ಮೇಲೆ ನಾವೇನಾದ್ರೂ ಸೇವೆಗಾಗಿ ನಾವು ಕಾಲಿಡುವಾಗ ದೇವರು ನಮಗಾಗಿ ಸರಾಗ ಮಾರ್ಗವನ್ನ ಮಾಡುವ ಆತನಾಗಿದ್ದಾನೆ, ಆತನ ದೊಡ್ಡ ಕಾರ್ಯವನ್ನ ಮಾಡುವನಾಗಿದ್ದಾನೆ ಎಂಬುದನ್ನ ಇದರ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ. ನೋಡ್ರಿ, ಅದೇ ರೀತಿಯಾಗಿ ಅಲ್ಲಿ ಈಗ ಪೌಲನು ಮಾಡಿದ ರೀತಿಯಲ್ಲಿ ಅಲ್ಲಿರುವಂತ ಜನರು ಪೌಲನ ವಸ್ತ್ರವನ್ನ ರೋಗಿಗಳ ಮೇಲೆ, ದೆವ್ವ ಹಿಡಿದವರ ಮೇಲೆ ಹಾಕುವಾಗ ಅದೇ ರೀತಿಯಾಗಿ ವಚನ 13ರಲ್ಲಿ ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿರುವಂತ ಕೆಲವು ಯಹೂದ್ಯರು ಏನ್ ಮಾಡ್ತಾರೆ ಅಂದ್ರೆ, ಯಹೂದಿಗಳು ಏನ್ ಮಾಡ್ತಾರೆ ಅಂದ್ರೆ, ದೆವ್ವ ಬಿಡಿಸಿಕೊಂಡು ದೇಶ ಸಂಚಾರಗಳನ್ನ ಮಾಡ್ತಾ ಇರ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕೈಗಳನ್ನ ಇಟ್ಟು ಪೌಲನು ಹೇಳ್ತಾನಲ್ಲ, ಯೇಸುವಿನ ಆಣೆ ಎಂದು ಹೇಳಿ ದೆವ್ವಗಳನ್ನು ಅವರು ಓಡಿಸ್ತಿರ್ತಾರೆ. ಅಂದ್ರೆ ದೇವರ ಒಂದು ಹೆಸರನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರಯೋಗ ಮಾಡುವುದಕ್ಕೆ ತೊಡಗಿಬಿಡ್ತಾರೆ. ಪೌಲನು ಹೇಳ್ತಾ ಇರ್ತಾನಲ್ಲ, ಯೇಸುವಿನ ಹೆಸರಿನಲ್ಲಿ ನೀವು ಎಲ್ಲರಿಗೂ ಏನಾಗ್ಲಿ, ನಿಮ್ಗೆ ಸ್ವಸ್ಥ ಆಗ್ಲಿ ಹಂಗೆ ಅಂತ ಹೇಳುವಾಗ ಇವರು ಅದೇ ಮೆಥಡ್ ಅನ್ನ ಹೇಳ್ಕೊಳ್ತಾರೆ. ಯೇಸುವಿನ ಆಣೆ, ನೀವು ಇವ್ರನ್ನ ದೆವ್ವಗಳು ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಇದು ಯೇಸುವಿನ ಆಣೆ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಕಾರ್ಯವನ್ನ, ಯೇಸು ಕ್ರಿಸ್ತನ ಹೆಸರನ್ನ ಪ್ರಯೋಗ ಮಾಡುವುದಕ್ಕೆ ಅವರು ತಮ್ಮ ಒಂದು ಸ್ವಂತ ಇದಕ್ಕೋಸ್ಕರ ಯೇಸು ಕ್ರಿಸ್ತನ ಹೆಸರನ್ನ ಬಳಸಿಕೊಳ್ಳುವುದಕ್ಕೆ ಅವರು ತೊಡಗ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ 14ನೇ ವಚನದಲ್ಲಿ ದೇವರು ಇನ್ನೊಂದು ಕಾರ್ಯವನ್ನ ಅಲ್ಲಿ ನೋಡ್ಬೋದು ನಾವು. ಏನಂದ್ರೆ, ಒಬ್ಬ ಮಹಾಯಾಜಕ ಸ್ಕೇವನ್ ಎಂಬ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ 7 ಮಂದಿ ಮಕ್ಕಳಿರ್ತಾರೆ. ಅವರು ಸಹ ಇದೇ ರೀತಿ ಯೇಸು ಕ್ರಿಸ್ತನ ಒಂದು ಹೆಸರನ್ನ ಹಿಡ್ಕೊಂಡು ಅನೇಕರಿಗೆ ದೆವ್ವಗಳನ್ನ ಬಿಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಹೆಸರನ್ನ ತೆಗೆದುಕೊಂಡು ಜನರ ಮೇಲೆ ಪ್ರಯೋಗವನ್ನ ಮಾಡುವುದಕ್ಕೆ ಅವರು ಸಹ ಮುಂದಾಗ್ತಾರೆ. ಅಂತ ಒಂದು ಸಮಯದಲ್ಲಿ ಒಂದು ದೆವ್ವ ಹಿಡಿದಂತ ವ್ಯಕ್ತಿ ಒಂದು ಉತ್ತಮವಾದಂತ ಒಂದು ಸಾಕ್ಷಿಯನ್ನ ಕೊಡ್ತಾನೆ. ಏನಪ್ಪಾ ಅಂದ್ರೆ, ಆತನ ಏನ್ ಮಾಡ್ತಾನಂದ್ರೆ, ನನಗೆ 7 ಮಂದಿ ಮಕ್ಕಳಲ್ಲಿ ಇಬ್ಬರಿಗೆ ಆ ದೆವ್ವ ಹಿಡಿದಂತ ವ್ಯಕ್ತಿ ಹೇಳ್ತಾನೆ, ನನಗೆ ಪೌಲನು ಬಗ್ಗೆ ಗೊತ್ತು, ನನಗೆ ಆತನ ಸಾಕ್ಷಿ ಬಗ್ಗೆ ನನಗೆ ಗೊತ್ತು, ಪೌಲನನ್ನ ನಾನು ಬಲ್ಲೆ, ನೀವಾದ್ರೆ ಯಾರು ಅಂತ ಕೇಳುತ್ತೆ. ಯಾರು? ದೆವ್ವ ಹಿಡಿದಂತ ವ್ಯಕ್ತಿ ಆ ಸ್ಕೇವನ್ ಎಂಬ ಮಕ್ಕಳ ಇಬ್ಬರನ್ನ ಕೇಳ್ತೈತಿ. ಅವಾಗ ಆ ಮನುಷ್ಯ ಏನ್ ಮಾಡ್ತಾನಂದ್ರೆ, ಅವರ ಮೇಲೆ ಬಿದ್ದು ಅವರನ್ನ ಬಲಾತ್ಕರಿಸಿ, ಅವರನ್ನ ಬೆತ್ತಲೆಗೊಳಿಸಿ, ಅವರನ್ನ ಗಾಯವುಳ್ಳವರನ್ನಾಗಿ ಮಾಡಿ ಆ ಮನೆಯಿಂದ ಓಡಿ ಹೋದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಮ್ಮ ಒಂದು ಸ್ವಂತ ಕಾರ್ಯ ಕೆಲಸಕ್ಕಾಗಿ, ನಮ್ಮ ಒಂದು ಸ್ವಂತ ಲಾಭಕ್ಕಾಗಿ ನಾವೇನಾದ್ರೂ ಉಪಯೋಗ ಮಾಡಿಕೊಳ್ಳುವುದಾದ್ರೆ, ಅಥವಾ ಬೂಟಾಟಿಕೆಗೋಸ್ಕರ ನಾವು ಯೇಸು ಕ್ರಿಸ್ತನ ಹೆಸರನ್ನ ಹೇಳಿಕೊಂಡು ಜೀವನ ಮಾಡುವುದಾದ್ರೆ, ಇಲ್ಲಿ ಯಾವ ರೀತಿ ದೆವ್ವ ಹಿಡಿದಂತ ವ್ಯಕ್ತಿ ಆ ಒಂದು ಕಾರ್ಯವನ್ನ ಮಾಡಿದನೋ ಅದೇ ನಮ್ಮ ಜೀವಿತದಲ್ಲಿ ಕೂಡ ಆಗುವುದಕ್ಕೆ ಸಾಧ್ಯತೆ ಉಂಟು. ಮತ್ತೆ ಅದೇ ರೀತಿಯಾಗಿ ವಚನ 17ರಲ್ಲಿ ಈ ವಿಷಯ ಏನಾಗ್ಬಿಡುತ್ತಂದ್ರೆ, ಎಲ್ಲಾ ಯಹೂದಿಗರಿಗೂ ಗ್ರೀಕರಿಗೂ ತಿಳಿದು ಬಂದ್ಬಿಡುತ್ತೆ. ಈ ತರ ಆಗೋಯ್ತು, ಒಬ್ಬ ಸ್ಕೇವನ ಮಕ್ಕಳಲ್ಲಿ ಇಬ್ಬರಿಗೆ ಈ ತರ ಆಯ್ತು ಅಂತ ಹೇಳಿ ಎಲ್ಲರಿಗೂ ತಿಳಿದಾಗ ಅಲ್ಲಿ ಎಲ್ಲರಲ್ಲಿ ಭಯ ಹುಟ್ಟುತ್ತಾ ಇದೆ. ಎಲ್ಲರೂ ಅಯ್ಯೋ ಹೌದು, ಇದು ನಿಜ, ಇದು ದೇವರ ಕಾರ್ಯವೇ ಎಂಬುದಾಗಿ ಎಲ್ಲರಲ್ಲಿ ಭಯ ಪಡುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ, ದೇವರ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದನ್ನ ನಾವು ನೋಡ್ತಾ ಇದ್ದೀವಿ. ದೇವರ ಹೆಸರನ್ನ ನಾವು ಪ್ರಖ್ಯಾತಿಗೊಳಿಸ್ಬೇಕು, ದೇವರ ನಾಮವನ್ನ ನಾವು ಪ್ರಖ್ಯಾತಿಗೊಳಿಸ್ಬೇಕು, ನಮ್ಮ ಒಂದು ಹೆಸರು ಪ್ರಬಲವಾಗಬೇಕು, ನಾನೆಲ್ಲರಿಗೂ ಗೊತ್ತಾಗಬೇಕು ಅನ್ನೋದಲ್ಲ. ಇಲ್ಲಿ ಪೌಲನು ಮಾಡ್ತಾ ಇರುವುದು ದೇವರ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ವಚನ 18, 19, 20ರಲ್ಲಿ ನಾವು ನೋಡುವಾಗ
ಆತನನ್ನ ನಂಬಿದ ಅನೇಕರು ಬಂದು ಏನ್ ಮಾಡ್ತಾರಂದ್ರೆ ತಮ್ಮ ಕೃತ್ಯಗಳನ್ನ ಒಪ್ಪಿಕೊಳ್ತಾರಂತೆ. ಅಯ್ಯೋ, ನಾನು ಇಂಥ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದೆ ಅಂತ ಹೇಳಿ ಪೌಲನ ಮುಂದೆ ಬಂದು ಒಪ್ಪಿಕೊಂಡು, ದೇವರ ಮುಂದೆ ಒಪ್ಪಿಕೊಂಡು ಏನ್ ಮಾಡ್ತಾರಂದ್ರೆ, ಆ ಎಫೆಸ ಸಭೆಯಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಒಂದು ಕೆಟ್ಟ ಸಂಗತಿ ನಡೀತಾ ಇತ್ತು. ಏನಂದ್ರೆ, ಅಲ್ಲಿ ಮಾಟ ಮಂತ್ರಗಳು, ವಿಗ್ರಹಾರಾಧನೆಗಳು, ಇಂಥ ಕಾರ್ಯಗಳಲ್ಲಿ ಜನರು ತಮ್ಮನ್ನ ತೊಡಗಿಸಿಕೊಂಡ್ ಬಿಟ್ಟಿದ್ರು. ಈ ಒಂದು ಕಾರ್ಯವು ನಡೆದ ತಕ್ಷಣ ಅವರು ಭಯಭೀತರಾಗಿ ನಿಜವಾದ ದೇವರು ಇವರೇ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಅನೇಕ ತಮ್ಮ ಪುಸ್ತಕಗಳನ್ನ ತಂದು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಬೆಂಕಿ ಹಚ್ಚಿ ಸುಡುವುದನ್ನ ನಾವು ನೋಡ್ತಾ ಇದೀವಿ. ಎಲ್ರ ಮುಂದೆ ಸುಡ್ತಾ ಇದಾರೆ ಆ ಪುಸ್ತಕಗಳನ್ನ ಕೂಡಿಸಿ. ಆಗ ಅವುಗಳ ಕ್ರಯವನ್ನ ಲೆಕ್ಕ ಮಾಡಿ ನೋಡಿದ್ರೆ 50,000 ಬೆಳ್ಳಿ ನಾಣ್ಯ ಆಯಿತು ಎಂದು ತಿಳಿದುಕೊಂಡ್ರು ಎಂಬುದಾಗಿ ಅಲ್ಲಿ ನೋಡ್ತಾ ಇದೀವಿ. ನೋಡ್ರಿ, ಅವ್ರು ಸುಟ್ಟಂತ ಪುಸ್ತಕಗಳು 50,000 ಬೆಳ್ಳಿ ನಾಣ್ಯಕ್ಕೆ ಸಮವಾಗಿತ್ತು ಅಂತ ಅಲ್ಲಿ ಒಂದು ಉದಾಹರಣೆಯನ್ನ ಕೊಡುವಂಥದ್ದನ್ನ, ಒಂದು ಸಾಕ್ಷಿಯನ್ನ ಕೊಡುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ತಿಳಿದುಕೊಳ್ಳುವಾಗ, ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ ಯೆಹೋಶುವನಿಗೂ ಕೂಡ ದೇವರು ಒಂದು ಮಾತನ್ನು ಹೇಳ್ತಾರೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದಾಗಿ. ಇಸ್ರಾಯೇಲರನ್ನ ನಡೆಸುವಾಗ ದೇವರು ಯೆಹೋಶುವನಿಗೆ ಒಂದು ಅಭಯ ವಚನವನ್ನ, ಧೈರ್ಯದ ವಚನವನ್ನ, ಧೈರ್ಯದ ಮಾತನ್ನ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಒಂದು ಧೈರ್ಯ, ದೇವರು ನನ್ನ ಸಂಗಡ ಇದ್ದಾನೆ ಅನ್ನುವಂಥ ಒಂದು ಧೈರ್ಯ ಪೌಲನಲ್ಲಿತ್ತು. ಮತ್ತು ಧೈರ್ಯದಿಂದ ಸಾಕ್ಷಿಯಾಗಿರ್ರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ತಲೆಬರಹ. ಆದ್ದರಿಂದ ಪೌಲನು ಉತ್ತಮವಾದಂತಹ ಧೈರ್ಯದಿಂದ ಸೇವೆ ಮಾಡಿದ್ದು ಮಾತ್ರವಲ್ಲದೆ ಆತನ ಸಾಕ್ಷಿಯನ್ನ ಸಹ ಉಳಿಸಿಕೊಂಡನು. ಇಂದು ನೀವು ಸೇವಕರಾದಂಥ ನಾವೆಲ್ಲರೂ ಸಹ ನಾವು ಧೈರ್ಯದಿಂದ ಇರುವುದು ಮಾತ್ರವಲ್ಲದೆ ನಮ್ಮ ಜೀವಿತ ಸಾಕ್ಷಿಯಾಗಿ ಮಾದರಿಯಾಗಿ ಇರ್ಬೇಕನ್ನೋದನ್ನ ಪೌಲನು ಇಲ್ಲಿ ನಮ್ಮನ್ನ ಎಚ್ಚರಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಪೌಲನ ಒಂದು ಧೈರ್ಯ, ಒಂದು ಸುವಾರ್ತೆ ಸೇವೆ. ಆತನು ಸತತವಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಆತನು ಸೇವೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ದಿಟ್ಟ ಸಂದೇಶವನ್ನ ಪೌಲನು ಆ ಜನರಿಗೆ ಕೊಟ್ಟನು. ಧೈರ್ಯದಿಂದ ಉಪದೇಶ ಮಾಡುವುದಕ್ಕೆ ಆತನು ಸರ್ವಶಕ್ತನಲ್ಲಿ ಇದ್ದುಕೊಂಡು ಉಪದೇಶವನ್ನ ಮಾಡಿದನು. ಮತ್ತು 2 ವರ್ಷಗಳ ಕಾಲ ಸತತವಾಗಿ ಆತನು ಒಂದು ಸಂದೇಶವನ್ನ ಅಲ್ಲಿರುವಂತ ಜನರಿಗೆ ಬಿಡದೆ ಆತನ ತರ್ಕವನ್ನ ಮಾಡುತ್ತಾ, ವಾದಿಸುತ್ತಾ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲಿರುವ ಜನರಿಗೆ ದೇವರ ನಾಮವನ್ನ ತಿಳಿಯಪಡಿಸ್ತಾ ಇದ್ದಾನೆ. ಮತ್ತೆ ಅದು ಮಾತ್ರವಲ್ಲದೆ ಆತನ ವಸ್ತ್ರಗಳಿಂದ ರೋಗಿಗಳಿಗೆ ಸ್ವಸ್ಥತೆಯನ್ನ ಕೊಡುವಂತ ದೇವರು ಪೌಲನ ಮುಖಾಂತರ ಕಾರ್ಯ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ನೋಡ್ರಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಾಗ ಅವೆಲ್ಲಗಳ ಕೂಡ ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ಆತನ ತರುವಂತನಾಗಿದ್ದಾನೆ. ಅನ್ಯ ಜನಗಳ ಮುಂದೆ ನಮ್ಮ ತಲೆಗಳನ್ನ ತಗ್ಗಿಸುವುದಕ್ಕೆ ಆತನು ಬಿಡುವುದಿಲ್ಲ. ಬ್ರದರ್, ವಿಷಯವಾಗಲಿ, ಆತನ ಸೆರೆಯಾದವನಾದ ನನ್ನ ವಿಷಯವನ್ನಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನ ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು ಎಂಬುದಾಗಿ. ದೇವರ ಒಂದು ಆತ್ಮದಿಂದಲೇ ಇವೆಲ್ಲಾ ಕಾರ್ಯಗಳು ನಡಿಬೇಕಾಗಿದೆ. ನನ್ನ ಒಂದು ಸ್ವಂತ ಕಾರ್ಯದಿಂದ ಈ ಕಾರ್ಯಗಳು ನಡೆಯಬಾರದು ಎಂಬುದಾಗಿ. ಮತ್ತು ಅದು ಮಾತ್ರವಲ್ಲದೆ ಎಫೆಸದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಪೌಲನು ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾನೆ, ಬಹಳ ಹೋರಾಟವನ್ನ ಮಾಡಿದ್ದಾನೆ, ಬಹಳ ರೀತಿಯಾದಂತಹ ಅಲ್ಲಿ ಅನೇಕ ಕಷ್ಟಗಳನ್ನ ಆತನು ಅನುಭವಿಸಿದ್ದಾನೆ. ಸೇವೆಯಲ್ಲಿ ಅನೇಕ ಕಷ್ಟಗಳಿದ್ರೂ ಕೂಡ ಜಯ ಮಾತ್ರ ನಮ್ಮದೇ ಆಗಿರುತ್ತೆ. ಎಷ್ಟೇ ಹಿಂಸೆ ಪಡಿಸ್ಬೋದು, ಎಷ್ಟೋ ನಮ್ಮನ್ನ ಅವಮಾನ ಪಡಿಸ್ಬೋದು, ಎಷ್ಟೇ ರೀತಿಯಾದಂತ ನಮ್ಮನ್ನ ಅವ್ರು ಕೀಳಾಗಿ ಕಂಡ್ರು ಕೂಡ ಕೊನೆಯದಾಗಿ ಯೇಸು ಕ್ರಿಸ್ತನ ಮುಖಾಂತರ ನಾವು ಜಯವನ್ನ, ಕೊನೆಯದಾಗಿ ನಮಗೆ ಜಯ ಸಿಗುವಂಥದ್ದು ನಾವು ತಿಳಿದುಕೊಳ್ಳಬಹುದು. ಮತ್ತು ಅಲ್ಲಿ ಏನ್ ಮಾಡ್ತಾನಂದ್ರೆ, ಪೌಲನ ಪರಿಶ್ರಮಕ್ಕೆ, ಪೌಲನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಏನಾಗ್ತದೆ ಅಂದ್ರೆ, ಅಲ್ಲಿ ದೇವರನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಮತ್ತು ಅದು ಮಾತ್ರವಲ್ಲದೆ ದೇವರ ನಾಮವು ಪ್ರಖ್ಯಾತಿಗೆ ಬರುವುದಕ್ಕೆ ಸಾಧ್ಯವಾಯಿತು ಎಂಬುದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ವಚನ 8ರಲ್ಲಿ, ಪವಿತ್ರಾತ್ಮವು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ. ಸಾಕ್ಷಿ ಬಹಳ ಪ್ರಾಮುಖ್ಯವಾದದ್ದು. ಅದನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಮತ್ತೆ ಅದನ್ನ ನಾವು ಯಾವಾಗಲೂ
ಧೈರ್ಯದಿಂದ ಕರ್ತನ ಸೇವೆಯನ್ನು ಮಾಡುವಾಗ ನಮ್ಮ ಸಾಕ್ಷಿಯು ಕೂಡ ಬಹಳ ಅಮೂಲ್ಯವಾಗಿದ್ದಂಥ ಒಂದು ಸಂಗತಿಯಾಗಿದೆ. ನಾವು ನಡೆಯುವ ನುಡಿಯುವ ಪ್ರತಿಯೊಂದು ಮಾತುಗಳಿಗೂ ಅನೇಕ ಸಾಕ್ಷಿಯಾಗಿ ನಾವು ನಿಲ್ಲಬೇಕಾಗಿದೆ. ನಮ್ಮನ್ನ ನೋಡಿ ಅನೇಕರು ಕೆಲವು ವಿಷಯಗಳನ್ನ ಕಲಿಯಬೇಕಾದಂತ ಒಂದು ಸಂಗತಿಯಾಗಿದ್ದರಿಂದ ಒಂದು ಧೈರ್ಯ ಮತ್ತೆ ಸಾಕ್ಷಿ ಎರಡು ಕೂಡ ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿದೆ. ಇಲ್ಲಿ ಪೌಲನು ಕೂಡ ಬಹಳ ಉತ್ತಮವಾದಂತ ಒಂದು ಸೇವೆಯನ್ನ ಮಾಡಿ ಆ ಊರಿನಲ್ಲಿರುವಂತ ಮಾಟ ಮಂತ್ರ ಮಾಡುವಂತ ಜನರನ್ನ ಮತ್ತೆ ಅನೇಕ ರೀತಿಯಾದಂತ ಪುಸ್ತಕಗಳನ್ನ, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಅವರೇ ತಂದು ಸುಡುವಂತ ಕಾರ್ಯವನ್ನ ದೇವರು ಪೌಲನ ಮುಖಾಂತರ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಇದೇ ಧೈರ್ಯವನ್ನ ಹೊಂದಿದಂತ ಒಬ್ಬ ಮಿಷನರಿ, ಒಬ್ಬ ಸೇವಕರ ಕುರಿತು ಕೂಡ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ಪೌಲನ ಹಾಗೆ ಧೈರ್ಯವನ್ನ ಹೊಂದಿದಂತ ಒಬ್ಬ ಸೇವಕರಾದಂತ ಸ್ಯಾಮುವೆಲ್ ರೂದರ್ಫೋರ್ಡ್ ಎಂಬುದಾಗಿ. ಇವರು 1600 ಸ್ಕಾಟ್ಲೆಂಡ್ ನಲ್ಲಿ ರಾಕ್ಸ್ಬರ್ಗ್ ನಲ್ಲಿ ಇವರು ಜನಿಸ್ತಾರೆ. ಇವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಜಡ್ಬರ್ಗ್ ಗ್ರಾಮದ ಶಾಲೆಯಲ್ಲಿ ಪಡೆದರು ಮತ್ತು ಅದೇ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ವ್ಯಾಸಂಗ ಮಾಡಿ 1621 ಪದವಿಯನ್ನ ಪಡಿತಾರೆ. ಇವರು MA ಮಾಡಿದ್ರು ಎಂಬುದಾಗಿ ಕೂಡ ಉಲ್ಲೇಖಗಳು ಸಹ ಹೇಳ್ತಾ ಇದೆ. ಇವರು ವ್ಯಾಸಂಗ ಪಡೆದ ನಂತರ 1623 ಎಡಿನ್ಬರ್ಗ್ ನಲ್ಲಿ ಮಾನವೀಯತೆಯ ರಾಜ್ಯ ಬ್ರದರ್. ಹಲೋ ದಯಾನಂದ್ ಬ್ರದರ್. ಅನೇಕ ಸಂಬಂಧವನ್ನ ಹೊಂದಿದ್ದಾರೆ ಎಂಬುದಾಗಿ ಹೇಳಿ ಇವರಿಗೆ ಕೆಲವೊಂದು ಆರೋಪಗಳನ್ನ ಹೊರಿಸಿ ಇವರ ಆ ಒಂದು ಕೆಲಸವನ್ನು ಬಿಟ್ಟು ಮತ್ತೆ ಅವ್ರು ಹೋಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವ್ರು ಏನ್ ಮಾಡ್ತಾರಂದ್ರೆ ಆಮೇಲೆ 1627 ಏನ್ ಮಾಡ್ತಾರಂದ್ರೆ ಅನ್ಬೋತ್ ನಲ್ಲಿ ಸಚಿವಾಲಯಕ್ಕೆ ಮತ್ತೆ ಇವರು ಸೇರ್ಪಡೆ ಆಗ್ತಾರೆ. ಹಲವು ವರ್ಷಗಳ ಕಾಲ ಅವರು ಮಂತ್ರಿ ಮತ್ತೆ ಪಾದ್ರಿ ಕೆಲಸಕ್ಕೆ ಬರ್ತಾರೆ. ಇವರ ಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ಸ್ಯಾಮ್ಯುಯಲ್ ರವರು ವಿವಾದಾತ್ಮಕ ಬರಹಗಳಿಂದ ಇವರನ್ನ ಏನ್ ಮಾಡ್ತಾರಂದ್ರೆ ಇವರನ್ನ ಗಡೀಪಾರು ಮಾಡ್ತಾರೆ. ಇವರಿಗೆ ಬಹಳ ಹಿಂಸೆಗಳನ್ನ ಮತ್ತೆ ನೋವುಗಳನ್ನ ಕೊಡುವುದಕ್ಕೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ಅವ್ರು ಏನ್ ಮಾಡ್ತಾರಂದ್ರೆ ಅವ್ರು ಹಂಗೆ ಸುಮ್ನೆ ಇರಲ್ಲ. ಮತ್ತೆ ಏನ್ ಮಾಡ್ತಾರಂದ್ರೆ ಸೆಂಟ್ ಆಂಡ್ರೋಸ್ ಅಂಡ್ ಸೆಂಟ್ ಮೇರಿ ಕಾಲೇಜ್ನಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಮತ್ತೆ ದೈವತ್ವದ ಪ್ರಾಧ್ಯಾಪಕರಾಗಿ ಮತ್ತೆ ನೇಮಕಗೊಳ್ತಾರೆ. ಆವಾಗ ಇವರು ಅಲ್ಲಿರುವಂತ ಸಮಯದಲ್ಲಿ ಪಾದ್ರಿಯಾಗಿ ಕೆಲಸ ಮಾಡುವಂತ ಸಮಯದಲ್ಲಿ 1644 ಒಂದು ಪುಸ್ತಕವನ್ನ ಇವರು ಪ್ರಕಟ ಮಾಡ್ತಾರೆ. ಆ ಪುಸ್ತಕದ ಹೆಸರು ಲೆಕ್ಸ್ ರೆಕ್ಸ್ ಎಂಬುದಾಗಿ. ಈ ಒಂದು ಪುಸ್ತಕ ಯಾವ ರೀತಿಯಾಗಿತ್ತಂದ್ರೆ ಕಾನೂನು ಮತ್ತು ರಾಜಕುಮಾರರ ಶ್ರೀಮಂತ ಸರ್ಕಾರ ಎಂದು ಬಹಳ ವಿಭಾಗ ಬೀರಿತು ಈ ಒಂದು ಪುಸ್ತಕ. ಈ ರೀತಿಯಾದಂತಹ ಕಾರ್ಯಗಳನ್ನ ಅವರು ಪುಸ್ತಕಗಳನ್ನ ಬರೆಯುವಂತ ಸಮಯದಲ್ಲಿ ಇವರು ಒಂದು ಮಾಡುವಂತ ಸೇವೆಯ ಕುರಿತು, ಇವರು ಮಾಡಿದಂತಹ ಪುಸ್ತಕದಲ್ಲಿ ಬರೆದಂತಹ ಬರಹಗಳ ಕುರಿತು ಅನೇಕರನ್ನ ಅವ್ರು ಏನ್ ಮಾಡ್ತಾರಂದ್ರೆ ದೇವರ ಒಂದು ಕಾರ್ಯಗಳ ಕುರಿತು, ದೇವರ ವಿಷಯದ ಕುರಿತು, ದೇವರ ಪರಲೋಕ ರಾಜ್ಯದ ಕುರಿತು, ಕ್ರಿಸ್ತನಿಗೂ ನಮಗೂ ಇರುವಂತ ಒಂದು ಐಕ್ಯತೆಯ ಕುರಿತು, ಮತ್ತೆ ಆತನ ಪ್ರೀತಿಯಲ್ಲಿ ನಾವು ಹೇಗೆ ಇರಬೇಕು, ಸ್ವರ್ಗದ ಕುರಿತು ಆತನ ಒಂದು ಬರೆಯುವಾಗ ಅವು ಅನೇಕರ ಹೃದಯಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸ್ತವೆ. ಕ್ರಿಸ್ತನ ಮೇಲಿನ ಆಳವಾದ ಪ್ರೀತಿಯಿಂದ ಪತ್ರಗಳನ್ನು ಅವರು ಬರಿತಾ ಇರುವಂತ ಸಮಯದಲ್ಲಿ ಈ ಒಂದು ಪುಸ್ತಕದಿಂದ ಕ್ರೈಸ್ತರಿಗೆ ಸಾಂತ್ವನವನ್ನ ನೀಡುವಂತ ಮತ್ತು ಪ್ರೋತ್ಸಾಹ ನೀಡುವಂತ ಬರಹಗಳಾಗಿ ಮಾರ್ಪಡ್ತವೆ. ಇವರ ಒಂದು ಕಾರ್ಯಗಳು ಬಹಳ ಒಂದು ಏನಂದ್ರೆ ಆಮೇನ್ ಆಮೇನ್ ಒಂದು ಲಾಸ್ಟ್ನೇ ಇವರು ಒಂದು ಪದವನ್ನ ಬಳಸ್ತಿರ್ತಾರೆ ಯಾವಾಗ್ಲೂ ವಯಸ್ಸಾದ ಕಾಲದಲ್ಲಿ. ಆಮೇನ್ ಆಮೇನ್, ಮಹಿಮೆ ಮಹಿಮೆ, ಸ್ವರ್ಗದಲ್ಲಿರುವ ಇಮಾನುವೇಲನಿಗೆ ಮಹಿಮೆ, ಆತನನ್ನ ನಾನು ಸತ್ತು ಮತ್ತೆ ಆತನಲ್ಲಿ ಬರುವಾಗ ಆತನ ಸಾರೂಪ್ಯವನ್ನ ಹೊಂದಿ ನಾನು ಬರ್ತೇನೆ ಎಂಬುದಾಗಿ ಅವರು ಹೇಳಿ ಅನೇಕ ಪರಿಶ್ರಮಗಳನ್ನ ಪಟ್ಟು ಅವರು ಅನೇಕ ಪುಸ್ತಕಗಳನ್ನ ಬರೀತಾರೆ, ಪತ್ರಗಳನ್ನ ಬರೀತಾರೆ. ದೇವರೊಟ್ಟಿಗೆ ನೀವು ಅನ್ಯೋನ್ಯವಾಗಿರ್ರಿ, ಸ್ವರ್ಗ ಮತ್ತು ನರಕಗಳ ಕುರಿತು ಬರೀತಾರೆ. ಮತ್ತೆ ದೇವರೊಟ್ಟಿಗೆ ನಾವು ಯಾವಾಗ ಅನ್ಯೋನ್ಯ ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಂಬುದರ ಕುರಿತು ಅವರು ಬರೀತಾರೆ. ಅವರ ಒಂದು ಉತ್ಸಾಹದ ಒಂದು ಮಾತು, ಪುಸ್ತಕ ಭರಿತವಾದಂತ ಒಂದು ಮಾತುಗಳು ಏನಪ್ಪಾ ಅಂದ್ರೆ ಕೊನೆಯೇ ಮಾತು ಮಹಿಮೆ ಮಹಿಮೆ, ಇಮಾನುವೇಲ್ ದೇಶದಲ್ಲಿ ನೆಲೆಸಿದೆ ಎಂಬುದಾಗಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರಂತೆ.
ನೋಡ್ರಿ, ಅವರನ್ನ ಎಷ್ಟೋ ಸಾರಿ ಗಡೀಪಾರು ಮಾಡ್ತಾರೆ, ಅಲ್ಲಿಂದ ಬಿಡಿಸ್ತಾರೆ, ಇಲ್ಲಿಂದ ಬಿಡಿಸ್ತಾರೆ, ಅವ್ರ ಮೇಲೆ ತಪ್ಪಾದಂತ ಒಂದು ಇದನ್ನ ಹೊರಿಸ್ತಾರೆ. ಉಲ್ಲೇಖಗಳು ಹಾಗೆ ಹೇಳ್ತಾ ಇದೆ. ಇವರು ಒಂದು ಸ್ತ್ರೀ ಒಟ್ಟಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ ಕಾರಣ ಇವರನ್ನ ತೆಗೆದು ಹಾಕ್ತಾ ಇದ್ದಾರೆ, ಇವರನ್ನ ಅಲ್ಲಿಂದ ಬಿಟ್ಟು ಇವರು ಹೋಗ್ತಾ ಇದ್ದಾರೆ. ಈ ರೀತಿಯಾದಂತಹ ಕಾರ್ಯಗಳನ್ನ ಅನೇಕ ಸಂದರ್ಭಗಳಲ್ಲಿ ದೇವ ಸೇವಕರಿಗೆ ಮಾಡುವಾಗ ಇವರು ಸಹ ಧೈರ್ಯದಿಂದ ಕುಗ್ಗದೆ ಅವರು ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಅನೇಕ ಪುಸ್ತಕಗಳು ಜನರೊಟ್ಟಿಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದವು. ಅವರು ಬರೆದಂತ ಲೇಖನಗಳು, ಪತ್ರಗಳು, ಪುಸ್ತಕ ಅವೆಲ್ಲವೂ ಜನರೊಟ್ಟಿಗೆ ಮಾತನಾಡುವಾಗ ಅನೇಕರು ದೇವರನ್ನ ಅರಿತುಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ತಮ್ಮ ಮನದಲ್ಲಿ ಕ್ರಿಸ್ತನಿಗಾಗಿ ಇನ್ನೂ ಐಕ್ಯತೆಯಿಂದ ಬಾಳುವುದಕ್ಕೆ ನಿರ್ಧಾರ ಮಾಡಿಕೊಳ್ತಾರೆ. ದೇವರ ಬಳಿಗೆ ಅನೇಕರು ನಡೀತಾ ಇದ್ದಾರೆ. ಇವರು ಒಂದು ಉತ್ತಮವಾದ ಸೇವೆಯನ್ನು ಮಾಡುವುದಕ್ಕೆ ದೇವರು ಇವರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅವರು ಯಾವುದಕ್ಕೂ ಅಂಜಲಿಲ್ಲ, ಯಾವುದಕ್ಕೂ ಜನರ ಒಂದು ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕುವಾಗ, ಅಲ್ಲಿಗೆ ಕಳಿಸುವಾಗ ಅವ್ರು ಯಾವುದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಕರ್ತನ ಸೇವೆಯನ್ನ ಧೈರ್ಯದಿಂದ ಸಾಕ್ಷಿ ಉಳ್ಳದ್ದಾಗಿ ಮಾಡುವುದಕ್ಕಾಗಿ ತಾವು ತಮ್ಮನ್ನು ಸಿದ್ಧ ಮಾಡಿಕೊಂಡು ಅವರು ಜೀವನ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಸ್ಯಾಮ್ಯುವೇಲ್ ಅವರು ಬಹಳ ಶ್ರಮೆಗಳನ್ನು ಅನುಭವಿಸಿದ್ರು ಕೂಡ ಅವರು ಯಾವುದಕ್ಕೂ ಹಿಂಜರಿಲಿಲ್ಲ, ಯಾವುದಕ್ಕೂ ಅವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಅದೇ ರೀತಿಯಾಗಿ ಇಮ್ಮಾನುವೇಲನು ದೇಶದಲ್ಲಿ ನೆಲೆಸಿದ್ದಾನೆ, ಆತನು ಬರ್ತಾನೆ ಎಂಬುದಾಗಿ ಒಂದು ಐಕ್ಯದ ಮಾತುಗಳನ್ನು ಬರೆದು ದೇವರ ಬಳಿಗೆ ಅನೇಕರನ್ನ ನಡೆಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವರು ಮಾರ್ಚ್ 26, 1660 ಇವರು ಏನಾಗ್ತಾರೆ ಅಂದ್ರೆ ನಿಧನರಾಗ್ತಾರೆ. ಇವರಿಗೆ ಆವಾಗ ಸಾಯುವಂತ ವಯಸ್ಸು 61 ವರ್ಷ ಆಗಿರುತ್ತೆ. ಇವರು 61 ವರ್ಷದಲ್ಲಿ ಕನಿಷ್ಠ ಅವರು ಒಂದು 20-30 ವರ್ಷ ಸೇವೆ ಮಾಡಿದ್ರು ಕೂಡ ಉತ್ತಮವಾದಂತ ಸೇವೆಯನ್ನ ಮಾಡಿ ಧೈರ್ಯದಿಂದ ಇದ್ದು ಕರ್ತನ ಬಳಿಗೆ ಅನೇಕರನ್ನ ನಡೆಸಿ, ಇವರ ಒಂದು ತಂದೆ ತಾಯಿಗಳ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿಲ್ಲ. ಅವರು ಒಬ್ಬ ಕೃಷಿ ಆಗಿದ್ರು, ಇವರು ತಂದೆ ಅಂತ ಅಷ್ಟೇ ಮಾಹಿತಿ ಕೊಟ್ಟಿದೆ. ಬಟ್ ಅದೇನೇ ಇರಲಿ, ಸೇವಕರಾಗಿ ಕಾಲಿಟ್ಟು ಸೇವೆಯನ್ನ ಮಾಡಿ ಅನೇಕರಿಗೆ ಮಾದರಿ ಜೀವಿತವನ್ನ ಮಾಡಿ ಇಂದು ಇವರ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕೆ ದೇವರು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ದೇವರು ಕೊಟ್ಟಂತ ಒಂದು ಮಹಾಕೃಪೆಯಾಗಿದೆ. ಆದ್ದರಿಂದ ಪೌಲನು ಉತ್ತಮವಾದ ಸೇವೆಯನ್ನು ಮಾಡಿದ ಹಾಗೆ ನಾವು ನಮ್ಮ ಸೇವೆಗಳನ್ನ ಕೊಟ್ಟಿರುವಾಗ ನಾವು ಸಹ ಧೈರ್ಯದಿಂದ ಅಲ್ಲಿ ಹೋದ್ರೆ ನಾವೇನಾಗುತ್ತೋ, ಅವ್ರು ಏನ್ ಮಾಡ್ಬಿಡ್ತಾರೋ, ಇವ್ರು ಏನ್ ಮಾಡ್ತಾರೋ ಅಂತ ಭಯಪಡದೆ ಕರ್ತನ ಹೆಸರಿನ ಮೇಲೆ ನಾವು ಕಾಲಿಡುವಾಗ ಕರ್ತನ ದೊಡ್ಡ ಅದ್ಭುತ ಕಾರ್ಯಗಳನ್ನ ಮಾಡುವನಾಗಿದ್ದಾನೆ. ದೇವರ ಹೆಸರಿನಲ್ಲಿ ನಾವು ನಡೆಯುವಾಗ, ದೇವರ ನಾಮದ ಮೇಲೆ ನಾವು ಕಾಲಿಟ್ಟು ಸೇವೆಯನ್ನ ಮಾಡುವಾಗ ಚಿಕ್ಕದನಿಂದ ದೊಡ್ಡದಾಗಿ ಮಾಡುವಂತ ದೇವರು ಸರ್ವಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಸ್ವಾಮಿ, ಪೌಲನ ಸೇವೆಯನ್ನ ಧೈರ್ಯದಿಂದ ಎಫೆಸದಲ್ಲಿ ಮಾಡಿದಂತ ಸೇವೆಯನ್ನ ಮತ್ತು ಸ್ಯಾಮ್ಯುವೇಲ್ ಅವರ ಒಂದು ಜೀವನ ಚರಿತ್ರೆಯನ್ನ ಅವರು ಮಾಡಿದಂತ ಸೇವೆಯ ಕುರಿತು ನಾವು ಧ್ಯಾನ ಮಾಡುವಾಗ ನೀವು ನಮಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ದೇವರೇ, ವಿಶೇಷವಾಗಿ ಇಲ್ಲಿ ತಲೆಬಾಗಿರುವಂತ ಎಲ್ಲ ಸೇವಕರನ್ನ, ವಿಶ್ವಾಸಿಗಳನ್ನ, ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಸೇವಕರು ಸೇವೆಗಾಗಿ ಹೋಗುವಂತ ಪ್ರತಿಯೊಂದು ಸ್ಥಳವನ್ನ ನೀನು ಕರ್ತನೆ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಇನ್ನು ದೊಡ್ಡ ಸೇವೆಯನ್ನು ಮಾಡುವುದಕ್ಕೆ ನೀನು ಅವರ ಮುಖಾಂತರ ಕಾರ್ಯ ಮಾಡು ಕರ್ತನೆ. ನೀನು ಸರ್ವಶಕ್ತನು ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ದೇವರೇ. ಇದನ್ನ ನಡೆಸುವಂತ ಜೂಮ್ ಮೀಟಿಂಗ್ ಅನ್ನ ಮುಖ್ಯ ವ್ಯಕ್ತಿಗಳನ್ನ ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ಇನ್ಚಾರ್ಜ್ ಪರ್ಸನ್ಗಳನ್ನ ಆಶೀರ್ವಾದ ಮಾಡು ಕರ್ತನೆ. ಎಲ್ಲಾ ಮುಖ್ಯಸ್ಥರನ್ನ ನೀನು ಆಶೀರ್ವಾದ ಮಾಡು ದೇವ್ರೆ.